ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ಅಭಿವ್ಯಕ್ತಿ ಕಥಾಲೋಕದಲ್ಲಿ ಉಸಿರಾದೆನಿ ಜೀವಕ್ಕೆ ಮುಂದಿನ ಅಧ್ಯಾಯವನ್ನು ತಗೊಂಡು ಬಂದಿದ್ದೀನಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನ ನಮಗೆ ತಿಳಿಸಿ. ಬನ್ನಿ ಕತೆಗೆ ಹೋಗೋಣ. ಆದರೆ ಅವನು ಸತ್ತಿದ್ಯಾಕೆ? ಅತ್ತಿಗೇನು ಕೇಳೋಣ ಅಂದರೆ ಅಣ್ಣನ ತಿಥಿ ಕಾರ್ಯ ಮುಗಿಯುತ್ತಲೇ ಈ ಮನೆಗೂ ನನಗೂ ಸಂಬಂಧವೇ ಇಲ್ಲ ಅಂತ ಬಿಟ್ಟು ತವ್ರಿಗೆ ಹೊರಟೋದ್ರು. 1.5 ವರ್ಷ ಆಯಿತು. ಜಾನಿ ಸತ್ತಿದ್ದು ಯಾಕೆ ಅನ್ನೋ ಪೂರ್ತಿ ಸತ್ಯ ನನಗೆ ಈವರೆಗೂ ತಿಳಿದು ಬಂದಿಲ್ಲ. ಅತ್ತಿಗೇನು ಕೇಳಿದ್ರೆ ಮುಖ ಕೊಟ್ಟು ಮಾತಾಡಲ್ಲ. ಜಾನಿ ಸಾಯುವ ಹಿಂದಿನ ದಿನ ನನ್ನ ಬಳಿ ಹೇಳಿದ್ದ ಮಾತು ಇನ್ನೂ ನನಗೆ ಸ್ಪಷ್ಟವಾಗಿ ನೆನಪಿದೆ. ನಿನ್ನ ಅತ್ತಿಗೆ ಮೋಸಗಾತಿ, ತನಗೆ ಬೇಕಾಗಿದ್ದನ್ನು ಪಡೀಲಿಕ್ಕೆ ಯಾವ ದಾರಿ ಬೇಕಾದರೂ ಆಯ್ಕೆ ಮಾಡ್ಕೊಳ್ತಾಳೆ ಅಂತ ಹೇಳಿ ಅದೆಷ್ಟು ಬಿಕ್ಕಿ ಬಿಕ್ಕಿ ಹತ್ತಿದ್ದ. ಆದರೆ ಅತ್ತಿಗೆ ಮಾಡಿದ ಮೋಸ ಏನು, ಹೇಗೆ ತಿಳ್ಕೊಳ್ಳೋದು ಯೋಚಿಸ್ತಾ ಇದ್ದವನು ಅಮ್ಮನ ಧ್ವನಿ ಕೇಳಿ ವಾಸ್ತವಕ್ಕೆ ಮರಳಿದ. ಚಾರ್ಜ್ಗೆ ಹಾಕಿದ್ದ ಮೊಬೈಲ್ನ ಡಿಸ್ಕನೆಕ್ಟ್ ಮಾಡಿ ಪ್ಯಾಂಟಿನ ಕಿಸೆಯೊಳಗಿಟ್ಕೊಂಡು ರೂಮ್ ಹೊರಗೆ ಬಂದವನು ತಾನು ಬೆಳಗ್ಗೆ ತಂದಿದ್ದ ಸೀರೆ ಮತ್ತು ಶರ್ಟ್ ಕವರ್ನ ಅಮ್ಮನ ಕೈಗೆ ಕೊಟ್ಟು, ಅಪ್ಪನಿಗೆ ಆ ಖಾದಿ ಬಿಟ್ಟು ಇಲ್ಲಿ ನಿನ್ನ ಶರ್ಟನ್ನು ತೊಡ್ಲಿಕ್ಕೆ ಹೇಳು, ಹ್ಯಾಂಡ್ಸಮ್ಮಾಗಿ ಕಾಣ್ತಾರೆ ಅಂತ ಹೇಳ್ದ. ಮಗನ ಮಾತು ಕೇಳಿ ಶಾರದಾ ಅವರು ಗಂಡನ ಕಡೆ ನೋಡಿ ನಸು ನಕ್ಕರೆ ಮಗನನ್ನೇ ದುರುಗುಟ್ಕೊಂಡು ನೋಡಿದಂಥ ನಂಜಪ್ಪನವರು, ನಿನ್ನ ಮಗನಿಗೆ ಹೇಳು ಶಾರದಾ, ನೋಡೋಕೆ ಹೇಗೆ ಕಾಣ್ತೀವಿ ಅನ್ನೋದೆಲ್ಲ ಮುಖ್ಯ, ನಮ್ಮ ಮನಸ್ಸು 4 ಜನಕ್ಕೆ ಒಳ್ಳೆಯದನ್ನು ಬಯಸೋದು ಮುಖ್ಯ ಅಂತ ಹೇಳಿದ್ರು. ಟಿ ವಿ ಆನ್ ಮಾಡಿ ನ್ಯೂಸ್ ಚಾನಲ್ ಹಾಕ್ಕೊಂಡು ಕೂತ್ರೆ ಅಪ್ಪನ ಮಾತಿಗೆ ಕಣ್ಣು ತೇಲಿಸಿ, ನನಗೆ ಟೈಮ್ ಆಯಿತು ಹೊರಡ್ತೀನಿ ಅಂತ ಹೇಳಿ ತನ್ನ ತಾಯಿಯನ್ನು ಲಘುವಾಗಿ ತಬ್ಬಿ ಮನೆಯಿಂದ ಹೊರಟ. ಓಜಸ್ ಅದಾಗಲೇ ಟೈಮ್ ಆಯಿತು ಅಂತ ಅವಸರವಾಗಿ ಲಿಫ್ಟ್ ಕಡೆಗೆ ಹೆಜ್ಜೆ ಹಾಕಿದ್ರೆ ತನ್ನ ತಂದೆ ತಾಯಿಗೆ ತಿಳಿಸಿ ಮಗನ ಕೈ ಹಿಡಿದು ತಾನೂ ಮನೆ ಹೊರಗೆ ಬಂದ ಆ ಋಷಿ ಲಿಫ್ಟ್ ಕಡೆಗೆ ಹೆಜ್ಜೆ ಹಾಕಿದ್ಲು. ಬೆಳಿಗ್ಗೆ ಆಫೀಸ್ಗೆ ಹೋಗಿ ಸಂಜೆ ಫಂಕ್ಷನ್ಗೆ ತಯಾರಿಗಳನ್ನ ಮಾಡಿಕೊಂಡು ಮಧ್ಯಾಹ್ನ ಮನೆಗೆ ವಾಪಸ್ಸಾಗಿ ಊಟ ಮುಗಿಸಿ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆದ ಆ ಋಷಿ 5 ಸಮಯಕ್ಕೆ ಸರಿಯಾಗಿ ತಯಾರಾಗಿ ಚಿಂಟು ಜೊತೆಗೆ ಆಫೀಸ್ ಪಾರ್ಟಿಗೆ ಹೊರಟಿದ್ದಾಳೆ. ಲಿಫ್ಟ್ಗಾಗಿ ಕಾಯುತ್ತಿದ್ದ ಓಜಸ್ನ ಕಣ್ಣುಗಳು ಅವನ ಮನದ ಆದೇಶವನ್ನು ಮೀರಿ ತನ್ನ ಪಕ್ಕ ನಿಂತಿದ್ದ ಹುಡುಗಿಯನ್ನು ಕಳ್ಳನೋಟದಲ್ಲೇ ಸವರಿತ್ತು. ಅವಳು ಹುಟ್ಟಿದ್ದ ಸೀರೆ, ಅದಕ್ಕೆ ಒಪ್ಪುವಂತಹ ಒಡವೆ, ಹಿತವಾದ ಸುಗಂಧ ಬೀರುತ್ತಿದ್ದ ಅವಳ ಪರ್ಫ್ಯೂಮ್, ನಿಂತಲ್ಲೇ ಕ್ಷಣ ಮೈಮರೆತುಬಿಟ್ಟ ಓಜಸ್. ಆದರೆ ಅವನ ನವಿರಾದ ಭಾವನೆಗಳ ಹಿಂದೆಯೇ ಅವಳ ಕೋಪದ ಮಾತುಗಳು, ಕೆನ್ನೆ ಮೇಲೆ ಕೊಟ್ಟಿದ್ದ ಬಹುಮಾನ ನೆನಪಾಗಿ ಕೋಪಕ್ಕೆ ಮುಷ್ಟಿ ಬಿಗಿದ. ಕೊಬ್ಬಿಷ್ಟೆ, ನನ್ನನ್ನು ಕೊಲ್ಲೋದಕ್ಕಂತಲೇ ಹೀಗೆ ಡ್ರೆಸ್ ಮಾಡಿದಾಳೆ ಅನಿಸುತ್ತೆ ಮನದಲ್ಲೇ ಗೊಣಗುತ್ತಾ ಲಿಫ್ಟ್ ಒಳಗೋದವನು ಆಗಲೇ ಮೇಲಿನ ಮಹಡಿಯಲ್ಲಿ ವಾಸವಿರುವ ವ್ಯಕ್ತಿಯೊಬ್ಬರು ಲಿಫ್ಟ್ನಲ್ಲಿ ಉಪಸ್ಥಿತರಿದ್ದ ಕಾರಣ ತನ್ನ ಹಿಂದೆಯೇ ಲಿಫ್ಟ್ ಒಳಗೆ ಬಂದ ಆರುಷಿ ಮತ್ತು ಚಿಂಟುನ ಕಂಡು ಕಾಣದಂತೆ ಸುಮ್ಮನೆ ನಿಂತಿದ್ರೆ ಆರುಷಿ ಸಹ ಅವನಿಗೆ ಪರಿಚಯನೇ ಇಲ್ಲ ಅನ್ನೋ ಹಾಗೆ ಅವನಿಂದ ಅಂತರ ಕಾಯ್ದುಕೊಂಡು ನಿಂತಿದ್ಲು. ಆದರೆ ಚಿಂಟು ಮಾತ್ರ ತನ್ನ ಮೋನಂಕಲ್ನ ಆಗಾಗ ಕುಡಿನೋಟ ಬೀರಿ ಮುದ್ದಾಗಿ ನಗು ಸೂಸಿಸ್ತಾ ಇದ್ದ. ಚಿಂಟು ಆಗಾಗ ಓಜಸ್ ಕಡೆ ಕುಡಿನೋಟ ಬೀರಿ ಮುದ್ದಾಗಿ ನಗು ಸೂಸುತ್ತಿದ್ದರೆ ಅವನು ಚಿಂಟು ಕಡೆಗೆ ವಿಚಿತ್ರ ಮುಖಗಳನ್ನ ಮಾಡಿ ಆ ಕಂದನನ್ನು ಅಣಿಕಿಸುತ್ತಾ ಇರೋ ರೀತಿಗೆ ಆ ಋಷಿಗೆ ನಗು ಬಂದ್ಬಿಟ್ಟಿತ್ತು. ಆದರೂ ಕಷ್ಟಪಟ್ಟು ತನ್ನ ನಗುವನ್ನು ತಡೆ ಹಿಡಿದುಕೊಳ್ತಾ ಇದ್ದವಳನ್ನು ಕಂಡು ಓಜಸ್ ಮಗುವು ಕೂಡ ತಂತಾನೇ ಅರಳಿತು. ಈ ಹುಡುಗಿ ಮುಖದ ಮೇಲೆ ಸದಾ ಈ ನಗು ಹೀಗೆ ಇರಬೇಕು, ಅವನ ಮನ ನುಡಿಯಿತು. ಹಿಂದೆನೇ ಅಚ್ಚರಿ ಮೂಡಿತು. ಈ ಕೋಪಿಷ್ಠೆ ಬಗ್ಗೆ ನಾನು ಯಾಕೆ ಹೀಗೆ ಯೋಚನೆ ಮಾಡ್ತಾ ಇದ್ದೀನಿ? ಇವ್ರಿಗೆ ನನ್ನ ಕಂಡ್ರೆ, ನನ್ನ ಮನೆಯವ್ರನ್ನ ಕಂಡ್ರೆ ಅಷ್ಟಕ್ಕಷ್ಟೇ ತಾನೆ. ಮನದಲ್ಲಿ ಎದ್ದ ಕಹಿ ಭಾವನೆಗೆ ಆ ಋಷಿನ ಕಂಡು ಪಕ್ಕಕ್ಕೆ ಹಾಕ್ದ. ಓಜಸ್ನ ನಡವಳಿಕೆ ಬಗ್ಗೆ ಹೆಚ್ಚೇನು ಭಾವಿಸದೆ ತನ್ನ ಮಗನನ್ನು ಎತ್ಕೊಂಡವಳು, ಪಾರ್ಟಿಲಿ ಹೀಗೆ ಯಾರ್ಯಾರನ್ನೋ ನೋಡಿ ನಗೋದು, ಮಾತಾಡ್ಸೋಕ್ಕೆ ಪ್ರಯತ್ನ ಪಡೋದೆಲ್ಲ ಮಾಡಬಾರ್ದು, ನನ್ನ ಜೊತೆಗೇ ಇರಬೇಕು ಅಂತ ಮಗುವಿಗೆ ಕೇಳುವ ಹಾಗೆ ಮಾತ್ರ ಪಿಸು ನುಡಿದು ಕೆನ್ನೆಗೆ ಮುತ್ತಿಟ್ರೆ ಅಮ್ಮನ ಮಾತಿಗೆ ಸರಿ ಅನ್ನೋ ರೀತಿ ತಲೆ ಆಡಿಸ್ದ ನಮ್ಮ ಚಿಂಟು. ಅಷ್ಟರಲ್ಲಿ ಲಿಫ್ಟು ನೆಲಮಹಡಿಗೆ ತಲುಪಿದ ಕಾರಣ ಚಿಂಟುನ ಕೆಳಗಿಳಿಸಿ ಕೈ ಹಿಡಿದು ಅಪಾರ್ಟ್ಮೆಂಟ್ ಗೇಟ್ ಬಳಿಗೆ ಬರೋ ವೇಳೆಗೆ ಆ ಋಷಿ ಬುಕ್ ಮಾಡಿದ್ದ ಕ್ಯಾಬ್ ಬಂತು. ಅದನ್ನು ಹತ್ತಿ ಹೊರಟ ಅಮ್ಮ ಮಗನನ್ನೇ ದೂರದಲ್ಲಿ ನಿಂತು ನೋಡುತ್ತಿದ್ದ ಓಜಸ್ ಒಮ್ಮೆ ದೀರ್ಘ ಶ್ವಾಸವನ್ನು ಎಳೆದುಕೊಂಡು ನಿಟ್ಟುಸಿರು ಬಿಟ್ಟವನು, ನನ್ನ ಮನಸ್ಸು ಯಾಕೆ ಈ ಕ್ಯೂಟಿನ ನೋಡಿದ ತಕ್ಷಣ ಒಳ್ಳೆ ಹೆಂಡ ಕುಡಿದು ಕೋತಿ ಥರ ಆಡುತ್ತೆ. ಹೌದು, ಹುಡುಗಿ ಏನೋ ಮುದ್ದಾಗಿದ್ದಾಳೆ. ಮೊದಲ ಭೇಟಿಯಲ್ಲೇ ಹೇಗಾದರೂ ಮಾಡಿ ಇವಳು ನೊಪ್ಸಿ ಒಂದು ಡಿನ್ನರ್ ಡೇಟಿಗೆ ಹೋಗಬೇಕು ಅಂತ ಆಸೆಪಟ್ಟೆ. ಆದರೆ ಈಗ ಅವರೊಂದು ಮಗುವಿನ ತಾಯಿ ಅಂತ ಗೊತ್ತಾದ ಮೇಲೂ ಈ ಫೀಲಿಂಗ್ ಯಾಕೆ? ಛೇ, ಇದು ತಪ್ಪು. ಮದುವೆ ಆಗಿರೋ ಹೆಣ್ಮಕ್ಳ ಜೊತೆ ಡೇಟ್ಗೆ ಹೋಗೋಷ್ಟು ಬರ್ಗೆಟ್ಟಿಲ್ಲ ನಾನು. ಆದರೆ ಈ ಕ್ಯೂಟಿಗೆ ಮದುವೆ ಆಗಿದೆಯಾ, ಇದನ್ನು ಹೇಗೆ ತಿಳ್ಕೊಳ್ಳೋದು ಅಂತ ಕ್ಷಣ ಯೋಚಿಸಿದವನು ಆರುಷಿ ತನ್ನ ಮೇಲೆ ಈ ಹಿಂದೆ ಮಾಡಿದ್ದ ಆರೋಪನೆಂದು, ಅಯ್ಯೋ ಥೂ ಓಜು, ನಿನಗೆ ಯಾಕೋಬೇಕು ಈ ಕೋಪಿಷ್ಟೆ ಸವಾಸ ಅಂತ ತನಗೆ ತಾನೇ ಚೀಮಾರಿ ಹಾಕ್ಕೊಂಡ.
ಗಡಿಯಾರ ನೋಡಿಕೊಂಡು ಅಯ್ಯೋ ತಡ ಆಯಿತು ಅಂತ ಬೈಕ್ ಏರಿ ಸೈಟ್ ಕಡೆಗೆ ಹೊರಟ. ಪಾರ್ಟಿ ಹಾಲ್ ತಲುಪ್ತಾ ಇದ್ದಂತೆ ಆಫೀಸ್ ಸ್ಟಾಫ್ ಆರುಷಿ ಜೊತೆ ಬಂದಿರೋ ಪುಟ್ಟ ಚಿಂಟುನ ಕಂಡು ಅಚ್ಚರಿಯಲ್ಲಿ ಕಣ್ಣರಳಿಸಿ, ಆರುಷಿ ಮೇಡಮ್, ಯಾರ ಮಗು ಇದು ಅಂತ ಕೇಳಿದ್ರೆ ನಸುನಕ್ಕ ಆರುಷಿ ನನ್ನ ಮಗ ಚಿರಾಗ್ ಅಂತ ಹೇಳಿದ್ಲು. ಅವಳು ಮಾತು ಮುಗಿಸೋ ಮೊದಲೇ ಇವನೇ ಕೈ ಚಾಚಿ, ನಾನು ಚಿಂಟು, ನಿಮ್ಮ ಹೆಸರೇನು ಅಂತ ಮುದ್ದಾಗಿ ಕೇಳ್ತಾ ಎಲ್ಲರ ಗಮನವನ್ನು ತನ್ನೆಡೆಗೆ ಸೆಳೆದುಕೊಂಡಿದ್ದ. ಆರುಷಿ ಬಾಸ್ ಬಿಟ್ಟರೆ ಅವಳ ಅಸಿಸ್ಟೆಂಟು ತ್ವಿಷಾಗಷ್ಟೇ ತಿಳಿದಿತ್ತು ಇವಳು ಮದುವೆ ಆದ ಸಂಗಾತಿಯಿಂದಲೇ ಮೋಸ ಹೋಗಿ ಆ ಮದುವೆಯಿಂದ ಒಂದು ಮಗುವಿಗೆ ಜನ್ಮ ಕೊಟ್ಟಿದ್ದಾಳೆ ಅಂತ. ಆರುಷಿ ಎಲ್ಲೂ ಎಂದು ತನ್ನ ವೈಯಕ್ತಿಕ ವಿಷಯವನ್ನು ಯಾರೊಂದಿಗೂ ಚರ್ಚಿಸಿದ್ದೇ ಇಲ್ಲ. ಹಾಗಾಗಿ ಆಫೀಸಲ್ಲಿ ಎಲ್ರಿಗೂ ಈಗ ಇವಳಿಗೊಂದು ಮಗು ಇರೋ ವಿಷಯ ತಿಳಿದು ಆಶ್ಚರ್ಯಪಟ್ಟರು. ಮೇಡಮ್, ನಿಮ್ಮ ಮಗುನ? ನಿಮಗೆ ಮದುವೆ ಆಗಿದೆ ಅಂತಲೇ ನಮಗೆ ತಿಳಿದಿರಲಿಲ್ಲ. ಮಗು ಭಾಳ ಮುದ್ದಾಗಿದೆ. ಇವನ ವಯಸ್ಸೆಷ್ಟು? ಎಲ್ಲರ ಬಾಯಲ್ಲೂ ಇಂಥದ್ದೇ ಪ್ರಶ್ನೆಗಳು. 2 ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಿರೋ ಆರುಷಿ ತನ್ನ ಗಂಡನ ಬಗ್ಗೆ, ತನ್ನ ಮದುವೆ ಬಗ್ಗೆ, ಹಾಗೆ ಈ ಸಂಬಂಧದಲ್ಲಿ ಹುಟ್ಟಿರುವ ಮಗು ಬಗ್ಗೆ ಯಾರಲ್ಲಿಯೂ ಹೇಳಲಿಕ್ಕೆ ಇಚ್ಛಿಸಿರಲಿಲ್ಲ. ಆದರೆ ಇಷ್ಟು ಚಿಕ್ಕ ವಯಸ್ಸಿಗೆ ಚಿಂಟು ತನ್ನಮ್ಮನ ಕಡೆಗೆ ತೋರೋ ಪ್ರೀತಿ, ತಾಯಿಗಾಗಿ ಆ ಪುಟ್ಟ ಕಂದನ ಹೃದಯ ಮಿಡಿಯುವ ರೀತಿಯನ್ನು ಕಂಡವಳ ಮನಸ್ಸು ಇವಳು ಮಗುವನ್ನು ಅಜ್ಞಾತವಾಗಿ ಇಟ್ಟಿರುವ ರೀತಿಗೆ ಹಲುಬಿತ್ತು. ಅದಕ್ಕೆ ಇನ್ನು ಮುಂದೆ ಸಮಾಜಕ್ಕೆ ಹೆದರಿ ಆ ಮಗುನ ಎಲ್ಲರಿಂದ ದೂರ ಇರಿಸೋ ಬದಲು ಧೈರ್ಯವಾಗಿ ಈ ಸೊಸೈಟಿನ ಎದುರಿಸಬೇಕು ಅನ್ನೋ ನಿರ್ಧಾರಕ್ಕೆ ಬಂದಿದ್ಲು. ಹಾಗಾಗಿ ತನ್ನ ಮುದ್ದು ಕಂದನನ್ನು ಹೆಮ್ಮೆಯಿಂದಲೇ ಎಲ್ಲರಿಗೂ ಪರಿಚಯ ಮಾಡಿಸ್ತಾ ಇದ್ದ ಆರುಷಿ, ತಾನು ಡಿವೋರ್ಸಿ, ಗಂಡನಿಂದ ವಿಚ್ಛೇದನ ಪಡೆದಿದ್ದೀನಿ, ಹಾಗಾಗಿ ಆ ಸಂಬಂಧದ ಬಗ್ಗೆ ಮಾತಾಡೋಕ್ಕೆ ನನಗಿಷ್ಟ ಇಲ್ಲ ಅಂತ ತನ್ನ ಬಳಿ ಕುತೂಹಲ ತುಂಬಿದ ಪ್ರಶ್ನೆಗಳ ಸುರಿಮಳೆ ಸುರಿಸ್ತಾ ಇದ್ದವರ ಬಾಯನ್ನು ಮುಚ್ಚಿಸಿದ್ಲು. ಆದರೆ ಅವಳು ಎಣಿಸಿದಂತೆ ಅಲ್ಲಲ್ಲೇ ಗುಸುಗುಸು ಶುರುವಾಗಿತ್ತು. ಏನೇ ಹೇಳಿ, ಹೆಣ್ಮಕ್ಳು ಸ್ವಲ್ಪ ತಗ್ಗಿ ಬಗ್ಗಿ ನಡೆದ್ರೇ ಸಂಸಾರ ಅನ್ನೋ ಸಾಗರದಲ್ಲಿ ಕೊನೆಯವರೆಗೂ ಸಂಗಾತಿ ಜೊತೆ ಉಳಿಯೋದು. ಇಲ್ಲಾಂದರೆ ಹೀಗೇ ಮಧ್ಯದಲ್ಲೇ ಡೈವೋರ್ಸು ಅದು ಇದು ಅಂತ ಒಂಟಿಯಾಗಿ ನಾವಿಕನಿಲ್ಲದ ದೋಣಿಯ ಹಾಗೆ ಆಗಿಬಿಡುತ್ತೆ ಜೀವನ. ತಮ್ಮಲ್ಲೇ ತೋಚಿದ ರೀತಿಯಲ್ಲೇ ಮಾತನಾಡಿಕೊಳ್ಳಲು ಶುರು ಮಾಡಿದವರ ಕಡೆಗೆ ಹೆಚ್ಚಿನ ಗಮನ ಕೊಡದೆ ತನ್ನ ಬಾಸ್ನ ಭೇಟಿ ಮಾಡಿ ತನ್ನ ಮಗನನ್ನು ಪರಿಚಯ ಮಾಡಿಸಿದ್ಲು. ಚಿಂಟು ಬಳಿ ಬರುವಂತೆ ಬಾಲಸುಬ್ರಹ್ಮಣ್ಯ ಅವರು ಕರೆದ್ರೆ ಅಮ್ಮನ ಕಡೆ ನೋಡಿ ಅನುಮತಿ ಕೇಳಿದ. ಆ ಋಷಿ ಕಣ್ಣಲ್ಲೇ ಸನ್ನೆ ಮಾಡಿ ಹೋಗು ಅಂತ ಹೇಳಿದ್ದ ತಡ ಅವ್ರ ಬಳಿಗೆ ಹೋಗಿ ಅವರು ಚಿಂಟುನ ಎತ್ಕೊಂಡು ಮುತ್ತಿಟ್ಟು ಚಾಕ್ಲೇಟ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ದ. ನೀನಿಲ್ಲಿ ಕೆಲಸಕ್ಕೆ ಸೇರಿದಾಗ ಇವನಿಗೆ ಹೆಚ್ಚಂದರೆ ವರ್ಷದ ಮೇಲೆ 2-3 ತಿಂಗಳಿತ್ತು ಅನಿಸುತ್ತೆ ಅಲ್ವಾ? ಈಗ ನೋಡು 2 ವರ್ಷಕ್ಕೆ ಎಷ್ಟು ಮುದ್ದಾಗಿ ಬೆಳೆದ್ಬಿಟ್ಟಿದ್ದಾನೆ ಅಂತ ಹೇಳಿ ಮಗು ಕಡೆ ಸಣ್ಣ ನಗೆ ಬೀರಿ, ಸ್ಕೂಲಿಗೆ ಹೋಗ್ತಾ ಇದೆಯಾ ಅಂತ ಕೇಳಿದ್ರೆ ಹ್ಞೂ ಅನ್ನು ಅಂತ ತಲೆ ಆಡಿಸ್ದ. ಇವತ್ತು ಹೋಗಿದ್ಯಾ ಅಂತ ಕೇಳಿದ್ರೆ ಸ್ಯಾಟರ್ಡೆ ಸಂಡೇ ಸ್ಕೂಲ್ ರಜಾ ಅಂತ ಹೇಳ್ದ. ಸಾಕಷ್ಟು ಸಮಯ ಮಗು ಜೊತೆ ಮಾತಾಡಿ ನಂತರ ಬಂದ ಅತಿಥಿಗಳನ್ನ ಗಮನಿಸಲಿಕ್ಕೆ ಹೋಗೋ ಮೊದಲು ಆರುಷಿ ಹಾಗೆ ತ್ವಿಷಾನ ಕರೆದು, ಆರುಗೆ ಒಬ್ಬರು ಒಳ್ಳೆ ಬಿಲ್ಡರ್ನ ನೋಡು ಅಂತ ಹೇಳಿದ್ದೆ, ಆದರೆ ನಿನ್ನೆ ಒಬ್ಬರು ಅವ್ರ ಮದುವೆ ವಿಷಯವಾಗಿ ಮಾತುಕತೆ ನಡೆಸಲಿಕ್ಕೆ ನನಗೆ ಫೋನ್ ಮಾಡಿದ್ದವರು ಖುದ್ದು ಅವರೇ ಒಂದು ಕನ್ಸ್ಟ್ರಕ್ಷನ್ ಕಂಪ್ನಿ ಇದೆ ಅಂತ ಹೇಳಿದ್ರು. ನಾನು ನಮ್ಮ ಪಾರ್ಟಿ ಹಾಲ್ಗಳ ಕಟ್ಟಡ ನಿರ್ಮಾಣದ ಬಗ್ಗೆ ಹೇಳಿದಾಗ ಅವರು ತಮ್ಮ ಎಂಜಿನಿಯರ್ನ ಕಳಿಸ್ಕೊಡ್ತೀನಿ, ಒಮ್ಮೆ ಭೇಟಿಯಾಗಿ ಪ್ಲ್ಯಾನ್ ಬಗ್ಗೆ ಡಿಸ್ಕಸ್ ಮಾಡಿ ಅಂತ ಅವರು ಹೇಳೋ ಬಡ್ಜೆಟ್ ನಮಗೆ ಒಪ್ಪಿಗೆ ಆದರೆ ಮುಂದೆ ನೋಡೋಣ ಅಂತ ಹೇಳಿದ್ರು. ನನಗೂ ನಿರಾಕರಿಸಲಿಕ್ಕೆ ಆಗಲಿಲ್ಲ. ಹೀಗೆ ಕಟ್ಟಡಗಳ ನಿರ್ಮಾಣದ ಬಗ್ಗೆ ಮಾತಾಡ್ತಾ ಇಂದಿನ ಪಾರ್ಟಿಗೆ ಅವರನ್ನು ಇನ್ವೈಟ್ ಮಾಡಿದ್ದೆ. ತಮಗೆ ಬರಲಿಕ್ಕಾಗಲ್ಲ, ಅವ್ರು ಇಂಜಿನಿಯರ್ನ ಕಳಿಸ್ಕೊಡ್ತೀವಿ ಅಂತ ಹೇಳಿದ್ರು. ಅವ್ರು ಕಳಿಸ್ಕೊಡೋ ಇಂಜಿನಿಯರ್ ಡಿನ್ನರ್ ಟೈಮಿಗೆ ಬರ್ತಾರೆ ಅನಿಸುತ್ತೆ, ನೀವಿಬ್ಬರೂ ಸ್ವಲ್ಪ ಅವ್ರ ಕಡೆ ಗಮನಿಸ್ಕೊಂಡು ಬಿಡಿ ಅಂತ ಹೇಳಿ ಪಾರ್ಟಿಗೆ ಮಿನಿಸ್ಟರ್ನ ವಿಶೇಷ ಅತಿಥಿಯಾಗಿ ಕರೆದಿದ್ದ ಕಾರಣ ಅವರು ಬರ್ತಾ ಇದ್ದಂತೆ ಸ್ವಾಗತ ಕೋರಿ ಅವರನ್ನು ಗಮನಿಸ್ಕೊಳ್ಳಿಕ್ಕೆ ಹೋದರು. ಏನೇ ಯಾರು ಇದು, ಆಫೀಸ್ನ ಮಿಕ್ಕೆಲ್ಲ ಸ್ಟಾಫ್ ಪಾರ್ಟಿ ಎಂಜಾಯ್ ಮಾಡ್ತಾ ಇದ್ದರೆ ಇಲ್ಲಿ ನಾನು ನೀನು ಯಾರೋ ಇಂಜಿನಿಯರ್ನ ಗಮನಿಸ್ಕೋಬೇಕಂತೆ. ಇವತ್ತೇ ಅವ್ರನ್ನ ಕರೆಸೋ ಅಗತ್ಯ ಇತ್ತಾ? ಸೋಮವಾರ ಬಂದಿದ್ದರೆ ಇವರು 1 ಎಕರೆ ಜಾಗ ಏನು ಅರ್ಧ ಆಗಿಬಿಡ್ತಾ ಇತ್ತಾ ಅಂತ ಬೇಸರದಲ್ಲಿ ಹೇಳಿದ್ರೆ ಆರುಷಿ ತ್ವಿಷಾನ ಸಮಾಧಾನ ಮಾಡಿ, ಚಿಂಟು ಅದಾಗಲೇ ಸ್ಟಾರ್ಟರ್ಸ್ ಸರ್ವ್ ಮಾಡ್ತಾ ಇದ್ದಾರೆ ಅಂತ ಟೇಬಲ್ ಕಳಿದ್ದ ಕಡೆ ಹೋದರೆ ಆರುಷಿ ಅವ್ರು ಬಂದಾಗ ವಿಚಾರಿಸ್ಕೊಂಡ್ರೆ ಆಯಿತು, ಈಗ ನಾನು ಹೋಗಿ ನನ್ನ ಮಗನನ್ನು ವಿಚಾರಿಸ್ಕೊಂಡು ಬರ್ತೀನಿ ಅಂತ ಮಗುಳ್ನಕ್ಕು ಚಿಂಟು ಹಿಂದೆನೇ ನಡೆದ್ಲು. ಶನಿವಾರದ ಬಟವಾಡೆ ಕೆಲಸಗಳೆಲ್ಲ ಮುಗಿದ ಮೇಲೆ ಇವತ್ತು ಬೇಗ ಮನೆಗೆ ಹೋಗಿ ಅಪ್ಪ ಅಮ್ಮನ ಕಣ್ಣಲ್ಲಿ ಒಳ್ಳೆ ಮಗ ಅನ್ನಿಸ್ಕೋಬೇಕು. ಸಾಧ್ಯ ಆದರೆ ಅಪಾರ್ಟ್ಮೆಂಟ್ ಹತ್ರನೇ ಇರೋ ರಾಮನ ದೇವಸ್ಥಾನಕ್ಕೆ ಅಮ್ಮನ ಕರ್ಕೊಂಡು ಹೋಗಬೇಕು ಅಂತ ತನ್ನದೇ ಯೋಜನೆಗಳನ್ನ ಹಾಕ್ಕೊಂಡು ಕನ್ಸ್ಟ್ರಕ್ಷನ್ ಸೈಟಿಂದ ಇನ್ನೇನು ಮನೆಗೆ ಹೊರಡಬೇಕು ಅಷ್ಟರಲ್ಲಿ ಫೋನ್ ಮಾಡಿ, ಇವತ್ತು ಬೆಳಗ್ಗೆ ಯಾವುದಾದ್ರೂ ಹೊಸ ಪ್ರಾಜೆಕ್ಟ್ ಸಿಗುತ್ತಾ ನೋಡಬೇಕು ಅಂತ ಹೇಳ್ತಾ ಇದೆಯಲ್ಲ, ಸ್ಟಾರ್ ಹೋಟೆಲ್ ಥರದ್ದೇ ಮತ್ತೊಂದು ದೊಡ್ಡ ಪ್ರಾಜೆಕ್ಟ್ ಸಿಗೋ ಹಾಗಾಗಿದೆ,
ಅಂತ ಬಾಲಸುಬ್ರಹ್ಮಣ್ಯ ಅವರ ಕನಸಿನ ಕೂಸು ಅವರ ಪಾರ್ಟಿ ಹಾಲ್ಗಳ ನಿರ್ಮಾಣದ ಬಗ್ಗೆ ತಿಳಿಸ್ತಾ ಇದ್ದಂತೆ ಓಜಸ್ಗೆ ಸಹ ಖುಷಿಯಾಯಿತು. ಅರೆ ವಾ, ಹೊಸ ಪ್ರಾಜೆಕ್ಟ್ ಹುಡುಕಬೇಕು ಅಂತ ಹೇಳಿ ಅರ್ಧ ದಿನ ಆಗಿಲ್ಲ, ಆಗಲೇ ಇಷ್ಟು ದೊಡ್ಡ ಕುಳ ಹಿಡಿದ್ಬಿಟ್ಟಿದೆಯಲ್ಲ ಮಗ, ವೆರಿ ಗುಡ್. ಆದರೆ ನೀನು ಹೇಳ್ದಂತೆ ನಾನು ಈಗ ಪಾರ್ಟಿಗೆ ಹೋಗ್ಲಿಕ್ಕಾಗಲ್ಲ, ಅಮ್ಮನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಬೇಕು. ಪ್ಲೀಸ್ ನೀತಿ, ನೀನೇ ಹೋಗು, ಬೇಕಾದರೆ ನೀನು ಹುಡುಗಿನೂ ಜೊತೆ ಕರ್ಕೊಂಡು ಹೋಗು. ಬಿಸ್ನೆಸ್ಸಿಗೆ ಬಿಸ್ನೆಸ್ಸು, ಪಾರ್ಟಿಗೆ ಪಾರ್ಟಿ, ಡೇಟಿಗೆ ಡೇಟು, ಒಂದೇ ಕಲ್ಲಲ್ಲಿ 3 ಕೆಲಸ, ಹೇಗೆ ನನ್ನ ಐಡಿಯಾ ಅಂತ ಕೇಳ್ದ. ಯಾವಾಗಲೂ ಡೇಟ್ ಚಿಂತೆ ನಿನಗೆ ಮಾರಾಯ. ನಾಳೆ ನನ್ನ ಮದುವೆ ಶಾಪಿಂಗ್ಗೆ ಹೇಗಿದ್ರೂ ನಾನು ಹುಡುಗಿ ಜೊತೆ ಹೋಗ್ತಾ ಇದ್ದೀನಿ, ಆಗಲೇ ಪಾರ್ಟಿ ಡೇಟು ಎಲ್ಲ ಮುಗಿಸ್ಕೊತೀನಿ. ಈಗ ನೀನು ಸಿಕ್ಕಿರೋ ಬಂಗಾರದಂಥ ಪ್ರಾಜೆಕ್ಟ್ನ ನಮ್ಮ ಕೈ ತಪ್ಪಿ ಹೋಗದಂತೆ ನೋಡ್ಕೊ ಪ್ಲೀಸ್ ಓಜು, ಇದೊಂದು ಸಲ ನನ್ನ ಕೋರಿಕೆಗೆ ಒಪ್ಪಿಗೆ ಕೊಡೋ ಅಂತ ಹೇಳಿ ಪರಿಪರಿಯಾಗಿ ತನ್ನ ಮನವಿಯನ್ನು ಮಂಡಿಸಿ ಕೊನೆಗೂ ಓಜಸ್ ಶುಭ ಸಂಕಲ್ಪ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಯ ಪಾರ್ಟಿಗೆ ಹೋಗಲಿಕ್ಕೆ ಒಪ್ಪಿಸ್ದ. ಅಲ್ಲಿ ಬಾಲಸುಬ್ರಹ್ಮಣ್ಯ ಅವರನ್ನು ಭೇಟಿಯಾಗಿ ಹಾಗೆ ಅವರ ಪಾರ್ಟಿ ಹಾಲ್ಗಳ ಕಟ್ಟಡದ ನಿರ್ಮಾಣದ ಕಾಮಗಾರಿಯನ್ನು ತಮಗೆ ಕೊಡುವಂತೆ ಕನ್ವಿನ್ಸ್ ಮಾಡಿ ಬಾ ಅಂತ ಹೇಳಿ ಆಲ್ ದ ಬೆಸ್ಟ್ ವಿಶ್ ಕೂಡ ಮಾಡ್ದ ನಿತಿನ್. ಬೈಕ್ ಏರಿ ನಿತಿನ್ ಕಳಿಸಿರೋ ಹೋಟೆಲ್ ವಿಳಾಸವನ್ನು ತಲುಪಿದ ಓಜಸ್ ಪಾರ್ಟಿ ಹಾಲ್ ಒಳಗೆ ಹೋಗ್ತಾನೆ ತುಂಬಿದ ಜನರನ್ನು ಕಂಡು ಅಸಹನೆಯಲ್ಲಿ ಹಣೆ ತಿಡ್ಕೊಂಡ. ನನಗೆ ಈ ಥರ ಫ್ಯಾಮಿಲಿ ಪಾರ್ಟಿ ಸಾಕು ಬರಲ್ಲ ಅಂತ ಗೊತ್ತಿದ್ರೂ ಈ ನೀತಿ ಯಾಕೆ ನನಗೆ ಹೀಗೆ ಫೋರ್ಸ್ ಮಾಡಿ ಕಳಿಸ್ತಾನೋ ಅಂತ ಮನಸ್ಸಲ್ಲೇ ತನ್ನ ಸ್ನೇಹಿತನ ಬೈಕೊಂಡು ಒಳಗೆ ಅಡಿ ಇಟ್ಟವನು ಹಾಲ್ ತುಂಬ ದುಂಡಗಿರೋ ಬಿಳಿ ಬಟ್ಟೆ ಹಾಸಿರೋ ಟೇಬಲ್, ಅದಕ್ಕೆ ಸುತ್ತಲೂ ಅದೇ ರೀತಿಯ ಬಿಳಿ ಬಟ್ಟೆ ಹೊದಿಸಿರುವಂತಹ 4 ಕುರ್ಚಿಗಳ ಮೇಲೆ ಆಸೀನರಾಗಿರುವಂತಹ ಜನರನ್ನು ಕಂಡು ಮುಖ ಕಿವುಚಿದ. ಹಿನ್ನೆಲೆಯಲ್ಲಿ ಸುಂದರ ಸಂಗೀತ ಕೇಳಿಬರ್ತಾ ಇದೆ, ಹಾಗೆ ಅಲ್ಲೊಂದು ಖಾಲಿ ಡ್ಯಾನ್ಸ್ ಫ್ಲೋರ್ ಕೂಡ ಇದೆ. ಆಗಲೇ ಊಟದ ಟೈಮ್ ಆಗಿದೆ ಅಂತನೋ ಅಥವಾ ಇಲ್ಲಿ ಕೆಲಸ ಮಾಡೋ ಸ್ಟಾಫ್ ಎಲ್ಲರೂ ಇಂದು ಪಾರ್ಟಿಗೆ ತಮ್ಮ ಫ್ಯಾಮಿಲಿ ಜೊತೆ ಬಂದಿರೋದಕ್ಕೋ ಏನೋ ಗೊತ್ತಿಲ್ಲ, ಡ್ಯಾನ್ಸ್ ಫ್ಲೋರ್ನ ಅನಾಥವಾಗಿ ಬಿಟ್ಟು ಅವರಿಗೆ ಅಂತ ಮೀಸಲಾಗಿರುವಂತಹ ಟೇಬಲ್ನಲ್ಲಿ ಕುಳಿತುಬಿಟ್ಟಿದ್ರು. ಕೂತ್ ಕಡೆಗೆ ಕೇಳಿದ ಹಾಗೆ ಡ್ರಿಂಕ್ಸು ಊಟ ಸರ್ವ್ ಆಗ್ತಾ ಇದ್ದರು. ಅದರ ಕಡೆಗೆ ಗಮನ ಕೊಡದೆ ಎಲ್ಲರೂ ತಮ್ಮನಲ್ಲೇ ಮಾತನಾಡೋದ್ರಲ್ಲಿ ಮಗ್ನರಾಗಿರೋ ರೀತಿಗೆ ಎಲ್ಲರ ಕಡೆಗೆ ಅಸಹನೆಯ ನೋಟ ಬೀರಿದ ಓಜಸ್ ರಸಿಕತೆನೇ ಇಲ್ಲದೆ ಇರೋ ಇಡಿಯಟ್ಸ್ ಅಂತ ಗೊಣಕ್ಕೊಂಡು ಅಲ್ಲಿ ಒಬ್ಬರು ಸರ್ವರ್ ಬಳಿ ಹೋಗಿ ಈ ಪಾರ್ಟಿ ಆರ್ಗನೈಸರ್ ಎಲ್ಲಿ ಸಿಗ್ತಾರೆ ಅಂತ ಕೇಳ್ದ. ಓಜಸ್ ಪ್ರಕಾರ ಈ ಪಾರ್ಟಿಯನ್ನು ಕಂಪನಿ ಓನರ್ ಬಾಲಸುಬ್ರಹ್ಮಣ್ಯ ಅವರು ಆರ್ಗನೈಸ್ ಮಾಡಿರ್ತಾರೆ ಅನ್ನೋ ಲೆಕ್ಕದಲ್ಲಿ ಅವರೆಲ್ಲಿ ಸಿಗ್ತಾರೆ ಅಂತ ಕೇಳ್ದ. ಆದರೆ ಸರ್ವರ್ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಯ ಪರವಾಗಿ ಪಾರ್ಟಿ ಆರ್ಗನೈಸ್ ಮಾಡಲು ಹೋಟೆಲ್ನವರ ಜೊತೆಗೆ ಸಂಪರ್ಕದಲ್ಲಿದ್ದ ಆರುಷಿ ಬಗ್ಗೆ ಕೇಳ್ತಾ ಇದ್ದಾನೆ ಅಂದ್ಕೊಂಡು ಟೇಬಲ್ ನಂಬರ್ 22 ಅಲ್ಲಿ ಅವ್ರು ನಿಮಗೆ ಸಿಗ್ತಾರೆ ಅಂತ ಹೇಳಿ ತನ್ನ ಪಾಡಿಗೆ ತಾನು ಸರ್ವ್ ಮಾಡೋ ಕೆಲಸದಲ್ಲಿ ನಿರತನಾದ.